ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ನಮ್ಮ ತಾಲೂಕಿನಲ್ಲಿ ಬರುವಂಥ ಯಾಣದ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ವಿಷಯ ಏನಂದರೆ, ಅದು ಯಾಣದಲ್ಲಿ ಅಯ್ಯಪ್ಪ ಸ್ವಾಮಿ ಜನ್ಮ ಪಡೆದಿರುವಂಥದ್ದೇಳಿ ಒಂದು ಏನು ನಮಗೆ ಪೂರ್ವಜರು ಹೇಳ್ತಿದ್ರು. ವಿಷಯ ಮತ್ತೇನೆಂದರೆ, ಅದು ಸಾಕ್ಷಿ ಸಮೇತ ನಾವು ಮಾತಾಡ್ತಿದ್ದೀನಿ. ವಿದೌಟ್ ಸಾಕ್ಷಿ ನಾವು ಮಾತಾಡಲ್ಲ. ಯಾಕಂತ ಕೇಳಿದರೆ, ಈಗ ನಮ್ಮ ಒಂದು ಯಾವುದೇ ಒಂದು ಹೇಳಿಕೆ ನಾವು ಯೂಟ್ಯೂಬ್ನಲ್ಲಾಗಿರ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಒಂದು 3ರಿಂದ 4 ಸಾರಿ ನಮ್ಮದು ಪರಿಶೀಲನೆ ನಡೀತದೆ. ಯಾಕಂತ ಕೇಳಿದ್ರೆ, ಮತ್ತು ಈಗ ನೋಡಿ, ಮಹೇಶಿ ಆದವಳು ಏನು ಅದು ವರವನ್ನು ಪಡಿತಾಳೆ. ಯಾರು? ಬ್ರಹ್ಮನಿಂದ. ಏನಂತ ವರವನ್ನು ಪಡಿತಾಳೆ? ನಂದು 2 ಗಂಡಿನಿಂದ ಮಿಲನ ಆದಂಥ ಹುಡುಗನಿಂದ ನಂಗೆ ಸಾವು ಬರಬೇಕು ಅನ್ನೋದು. 2 ಗಂಡು ಮಿಲನ ಆಗಿರುವುದಂದರೆ ಯಾಣದಲ್ಲಿ ಮಾತ್ರ ಬಿಟ್ಟರೆ ಬಾಕಿ ಯಾವುದರಲ್ಲೂ ಉಲ್ಲೇಖ ಇಲ್ಲ. ಯಾಣದಲ್ಲೇ ಆಗಿರುವಂಥದ್ದು. ಅದು ಏನಾಗ್ತದೆ, ಭಸ್ಮಾಸುರನ ಭಸ್ಮ ಆದ ನಂತರ ಮೋಹಿನಿ ಆದವಳು ವಿಷ್ಣುವಿನ ರೂಪ ಆಗಿರೋ ಮೋಹಿನಿ ಆಗಿರ್ತಾಳೆ. ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ತಮ್ಗೆ ಗೊತ್ತಿದೆ. ಈಶ್ವರನಾದವನು ಆ ಭಸ್ಮಾಸುರನ ಭಸ್ಮ ಆದ ನಂತರ ಇಬ್ಬರು ಕೂಡ ಹೆರಗೆ ಬಂದಾಗ ಅವರಿಗೆ ಇಬ್ಬರಿಗೂ ಮಿಲನ ಆಗಿ ಅಲ್ಲಿ ಹುಟ್ಟಿರುವಂಥ ಮಗುವೇ ಅಯ್ಯಪ್ಪ ಸ್ವಾಮಿ ಆಗಿರ್ತಾನೆ. ಮತ್ತೇನಾದರೂ ಅವನಿಗೆ ಹೆಸರು ಕೂಡ ಇದೆ, ಹರಿಹರ ಪುತ್ರ ಅನ್ನುವಂಥದ್ದು. ಅದಕ್ಕಾಗಿ ಅವ್ರಿಗೆ ಏನಾಗ್ತದೆ ಕೇಳಿದ್ರೆ, ಇವರಿಗೆ ಈ ದೇವರಿಗೆ ಜಾತಿ ಭೇದ ಮತ ಯಾವುದು ಇರೋದಿಲ್ಲ. ಯಾಕಂತ ಕೇಳಿದ್ರೆ, ಅವರಿಬ್ಬರ ಒಂದು ಮಿಲನದಿಂದ ಆಗಿರುವಂಥ ಈ ಹುಡುಗನಾಗಿರೋದ್ರಿಂದ ಅದು ಪಂದಳ ಏನು ಕೇರಳದಲ್ಲಿರುವಂಥ ಪಂದಳ ಒಂದು ರಾಜನಿಗೆ ಆ ಕನಸು ಬೀಳ್ತದೆ. ಯಾಕಂದರೆ ಯಾಣದಲ್ಲಿ ಇಂತಿಂಥ ಮಗು ಜನನ ಪಡೆದಿದೆ, ನೀವು ತೊಗೊಂಡು ಬರಬೇಕು ಇಲ್ಲಿ ಅಂತ ಅವರು ಲೋಕ ಕಲ್ಯಾಣಕ್ಕೋಸ್ಕರ ಮಹೇಶ್ ಅವ್ರನ್ನ ಇದು ಮಾಡಬೇಕಂತ ಆ ಸಮಯದಲ್ಲಿ ಇಲ್ಲಿಂದ ಅಲ್ಲಿ ತೊಗೊಂಡೋಗಿರುವಂಥದ್ದು. ಯಾಕಂತ ಕೇಳಿದ್ರೆ, ನಾವು ಪೂರ್ವಜರು ಹೇಳುವಂಥದ್ದು, ಮತ್ತು ನಾವು ಸಾಕ್ಷಿ ಸಮೇತ ಮಾತಾಡ್ತೀವಿ. ಮತ್ತೇನೆಂದರೆ, ಅಲ್ಲಿಯವ್ರು ಏನು ಮಾಡಿದ್ದಾರೆ ಕೇಳಿದ್ರೆ, ಅಲ್ಲಿಯವ್ರದೇ ಒಂದು ಕತೆ ಕಟ್ಟಿದ್ದಾರೆ. ಬಿಟ್ಟರೆ ಇಲ್ಲಿಂದ ಹೋದಂಥ ನಮ್ಮ ಕುಮಟಾ ತಾಲೂಕಿನಲ್ಲೇ ಯಾಣದಲ್ಲಿ ಏನು ಬರ್ತದಲ್ವ, ಅಲ್ಲಿಂದನೇ ಜನನ ಪಡೆದಂಥ ನಮ್ಮ ಏನು ಅಯ್ಯಪ್ಪ ಸ್ವಾಮಿ ಅಲ್ಲಿ ಮಣಿಕಂಠ ಅಲ್ಲಿ ಹೋಗಿ ಇದು ಮಾಡ್ತಾನೆ. ಅಲ್ಲಿ ರಾಜ್ಯದ ಇದು ಮಾಡಿಬಿಟ್ಟು ಅವ್ರ ಅಡವಿ ತಮಗೆಲ್ಲ ಗೊತ್ತಿರುವಂಥದ್ದು. ಯಾಕಂತ ಕೇಳಿದ್ರೆ, ನಮಗೆ ಪೂರ್ವಜರು ಹೇಳುವಂಥದ್ದು ಮತ್ತು ನಾವು ಸಾಕ್ಷಿ ಸಮೇತ ಮಾತಾಡ್ತೀನಿ. ಮತ್ತು ನಮ್ಮ ಹಿಂದೂ ಗ್ರಂಥದಲ್ಲಿ ಎಲ್ಲೂ ಕೂಡ ಗಂಡು ಮಿಲನ ಆಗಿರುವಂಥದ್ದು ಉಲ್ಲೇಖಗಳು ಇಲ್ಲ. ಯಾಕಂದರೆ ಯಾಣದಲ್ಲಿ ಬಿಟ್ಟರೆ ಬಾಕಿ ಹೆಚ್ಚಿನ ಕಡೆ ಎಲ್ಲೂ ಇಲ್ಲ. ಮತ್ತು ಅದನ್ನು ಮಹೇಶಿ ಆದವಳು ವರವನ್ನು ಪಡೆದಿರುವಂಥದ್ದು ಈ ಥರ ಆಗಿರ್ತದೆ. ಅದಕ್ಕಾಗಿ ನಾ ಹೇಳ್ತಾ ಇದ್ದೀನಿ.